ಖುಷಿ. ದೇಶದಲ್ಲಿ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಆರಂಭ ಮಾಡೋದು ಫಸ್ಟ್. ಈಗ ಜಾತಿ ಜನಗಣತಿ ಅಂದರೆ ಈಗಾಗಲೇ ಇನ್ನ ರಿಸರ್ವೇಷನ್ ಮಾಡಿದ್ದೀವಲ್ಲ, ಒಳ ಮೀಸಲಾತಿಗೆ ಮಾಡಿದ್ದೀವಿ. ಇದಕ್ಕೂ ಡೇಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲ ಬಂದಿದ್ದಾರೆ, ಮತ್ತೆ ಕೆಲ ಶಾಸಕರು ಸಚಿವರ ಮೇಲೆ ದೂರು ಕೊಟ್ಟರು. ಆ ಸಚಿವರನ್ನ ಕರೆಸಿ ವಿಚಾರ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ನೀವು ಇದ್ದೀರಾ, ಏನಾಗಿದೆ? ನನಗೇನೇನು ಕರೆದಿಲ್ಲ. ಕರೆದ್ರೆ ಏನು ಕೇಳ್ತಾರೆ, ಮಾತಾಡ್ತೀನಿ. ಅಲ್ಲ ಏನು ಅಂತ, ಯಾಕಂದರೆ ಕೆಲವು ಶಾಸಕರು ಪರ್ಟಿಕ್ಯುಲರ್ ಅಂತ ಸಚಿವರ ಮೇಲೆ ಕೊಟ್ಟಿದ್ದಾರೆ, ಏನು ಅಂತ. ಏನಿಲ್ಲ, ಒಂದು ಪಕ್ಷದ ಆಡಳಿತದಲ್ಲಿ ನಡೀತಕ್ಕಂಥದ್ದು, ಪಕ್ಷದ ವಿಚಾರದಲ್ಲಿ ಯಾವ ಡೆವಲಪ್ಮೆಂಟ್ ಮಾಡಬೇಕು, ಏನು ಬದಲಾವಣೆ ತರ್ತಾ ಇದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದ ಯಾವ ಕಾರ್ಯಕ್ರಮಗಳನ್ನ ಹಾಕೊಂಡು ಅಂತ ಕೇಳ್ತಾರೆ ಅಂತ ಹೇಳಿದ್ದಾರೆ. ನಾನಿಲ್ಲ ಅಲ್ಲಿ ಇವತ್ತು. ಅಂದರೆ ನಿಮಗೆ ಆಹ್ವಾನ ಬಂದಿಲ್ಲ ಸುರ್ಜೇವಾಲ? ನನಗಿನ್ನೂ ಏನು ಬಂದಿಲ್ಲ. ಯಾಕಂದರೆ ಒಂದು 8 ಮಂದಿ ಸಚಿವರು ಬಿಟ್ಟು ಬರಲಿ. ನಾನು ACC ಅಧ್ಯಕ್ಷ ಇದ್ದಾಗ ಹೇಳಿಬಿಡ್ತಿದ್ದೆ, ಯಾರನ್ನು ತೆಗಿತು ಯಾರನ್ನು ಹಾಕ್ತೀವಿ. ಬದಲಾವಣೆ ಇದೆ ಸರ್? ಇಲ್ಲ, ACC ಅಧ್ಯಕ್ಷ ಆದರೆ ಆಯ್ತು. ನಮ್ಮ ದೊಡ್ಡ ಸಾಹೇಬ್ ಅದಾರ, ನಮ್ಮ ಕರಿಗೆ ನಮ್ಮ ನಾಯಕರು ಅದಾರ, ಅವ್ರು ಹೇಳ್ತಾರೆ ಸರ್. ಈಗ ಅದೇ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಕೊಟ್ಟಿದ್ದು ಸರ್. ಈಗ ನವೆಂಬರಲ್ಲಿ ಏನು ಕ್ಯಾಬಿನೆಟ್ ದೇಶದಲ್ಲಿ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಆರಂಭ ಮಾಡೋದು ಫಸ್ಟ್. ಈಗ ಜಾತಿ ಜನಗಣತಿ ಅಂದರೆ ಈಗಾಗಲೇ ಇನ್ನ ರಿಸರ್ವೇಷನ್ ಮಾಡಿದ್ದೀವಲ್ಲ, ಒಳ ಮೀಸಲಾತಿಗೆ ಮಾಡಿದ್ದೀವಿ. ಇದಕ್ಕೂ ಡೇಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲ ಬಂದಿದ್ದಾರೆ, ಮತ್ತೆ ಕೆಲ ಶಾಸಕರು ಸಚಿವರ ಮೇಲೆ ದೂರು ಕೊಟ್ಟರು. ಆ ಸಚಿವರನ್ನ ಕರೆಸಿ ವಿಚಾರ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ನೀವು ಇದ್ದೀರಾ, ಏನಾಗಿದೆ? ನನಗೇನೇನು ಕರೆದಿಲ್ಲ. ಕರೆದ್ರೆ ಏನು ಕೇಳ್ತಾರೆ, ಮಾತಾಡ್ತೀನಿ. ಅಲ್ಲ ಏನು ಅಂತ, ಯಾಕಂದರೆ ಕೆಲವು ಶಾಸಕರು ಪರ್ಟಿಕ್ಯುಲರ್ ಅಂತ ಸಚಿವರ ಮೇಲೆ ಕೊಟ್ಟಿದ್ದಾರೆ, ಏನು ಅಂತ. ಏನಿಲ್ಲ, ಒಂದು ಪಕ್ಷದ ಆಡಳಿತದಲ್ಲಿ ನಡೀತಕ್ಕಂಥದ್ದು, ಪಕ್ಷದ ವಿಚಾರದಲ್ಲಿ ಯಾವ ಡೆವಲಪ್ಮೆಂಟ್ ಮಾಡಬೇಕು, ಏನು ಬದಲಾವಣೆ ತರ್ತಾ ಇದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದ ಯಾವ ಕಾರ್ಯಕ್ರಮಗಳನ್ನ ಹಾಕೊಂಡು ಅಂತ ಕೇಳ್ತಾರೆ ಅಂತ ಹೇಳಿದ್ದಾರೆ. ನಾನಿಲ್ಲ ಅಲ್ಲಿ ಇವತ್ತು. ಅಂದರೆ ನಿಮಗೆ ಆಹ್ವಾನ ಬಂದಿಲ್ಲ ಸುರ್ಜೇವಾಲ? ನನಗಿನ್ನೂ ಏನು ಬಂದಿಲ್ಲ. ಯಾಕಂದರೆ ಒಂದು 8 ಮಂದಿ ಸಚಿವರು ಬಿಟ್ಟು ಬರಲಿ. ನಾನು ACC ಅಧ್ಯಕ್ಷ ಇದ್ದಾಗ ಹೇಳಿಬಿಡ್ತಿದ್ದೆ, ಯಾರನ್ನು ತೆಗಿತು ಯಾರನ್ನು ಹಾಕ್ತೀವಿ. ಬದಲಾವಣೆ ಇದೆ ಸರ್? ಇಲ್ಲ, ACC ಅಧ್ಯಕ್ಷ ಆದರೆ ಆಯ್ತು. ನಮ್ಮ ದೊಡ್ಡ ಸಾಹೇಬ್ ಅದಾರ, ನಮ್ಮ ಕರಿಗೆ ನಮ್ಮ ನಾಯಕರು ಅದಾರ, ಅವ್ರು ಹೇಳ್ತಾರೆ ಸರ್. ಈಗ ಅದೇ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಕೊಟ್ಟಿದ್ದು ಸರ್. ಈಗ ನವೆಂಬರಲ್ಲಿ ಏನು ಕ್ಯಾಬಿನೆಟ್